ಇನ್ನು ಕೋಲಾರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಪಲ್ಟಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಪಲ್ಟಿಯಾಗಿದೆ ಖಾಸಗಿ ಬಸ್. ಈ ಉತ್ತರ ಕರ್ನಾಟಕದಲ್ಲಿ ಆಯ್ತಲ್ಲ, ಉತ್ತರ ಕನ್ನಡದಲ್ಲಿ ಅದೇ ಥರ ಬಸ್ನಲ್ಲಿದ್ದ 20 ಜನರ ಪೈಕಿ 8 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನು KGF ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿದ್ರೆಯ ಮಂಪರಿನಲ್ಲಿ ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಕೋಲಾರದ ನರಸಾಪುರ ವಿಸ್ಟರ್ನ್ ಕಂಪನಿಗೆ ಸೇರಿದ ಖಾಸಗಿ ಬಸ್ ಅದು. ಅಂದರೆ ಮೋಸ್ಟ್ಲಿ ಎಂಪ್ಲಾಯೀಸನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಳಸ್ತಕ್ಕಂಥ ಬಸ್ ಅದು. ಆ ಬಸ್ಸು ಡಿವೈಡರ್ಗೆ ಗುದ್ದಿ ಪಲ್ಟಿ ಆಗಿಬಿಟ್ಟಿದೆ. 20 ಜನರ ಪೈಕಿ 8 ಜನರಿಗೆ ಗಾಯ ಆಗಿದೆ. ನೋಡಿ, ಇಲ್ಲಿ 2 ಇನ್ಸಿಡೆಂಟ್ ಆಯಿತು ಅಲ್ಲಿಗೆ. ಇವತ್ತು ಉತ್ತರ ಕನ್ನಡದಲ್ಲಿ ಒಂದು, ಯಲ್ಲಾಪುರದ ಹತ್ರ, ಮತ್ತು ಇಲ್ಲಿ ಕೋಲಾರದ ಹತ್ರ ಒಂದು. ಸದ್ಯಕ್ಕೆ ಅವ್ರನ್ನ KGFನ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಊರಿಗೆ ಪಿಕಪ್ ಮಾಡ್ಕೊ ಬರ್ತಾ ಇದೆ ಎಂಪ್ಲಾಯೀಸ್. ಬರ್ತಾ ಇರುವಾಗ ಅಲ್ಲಿ ಕರೆಕ್ಟಾಗಿ 3:55 ಬಿಟ್ಟಿದ್ದು, 4:15ಗೆ ಗಾಡಿ ಟೈರ್ ಬೆಸ್ಟಾಗಿ ಎಲ್ಲಾಯಿತು? ಆಲ್ದಮರ ಆಲ್ದಮರ ಹತ್ರ ಬೆಸ್ಟ್ ಆಗಿದೆಯಾ? 21 ಓಡಿಸ್ತಾರೆ. ಬೆಳಿಗ್ಗೆ